ಸ್ನೇಹಿತರೆ, ಇಲ್ಲಿ ತನಕ ನಮ್ಮ ಮಹೇಶ್ ಸರ್ ಅವರ ಸ್ನೇಕ್ ರೆಸ್ಕ್ಯೂ ಹೇಗೆ ಮಾಡ್ತಾರೆ ಅದೆಲ್ಲ ನೋಡಿದ್ರಿ. ಹಾಗೆ ನಮ್ಮ ಮಹೇಶ್ ಸರ್ಗೆ ರಾಜ್ಯದ ನಾನಾ ಮೂಲೆಗಳಿಂದ ತುಂಬ ಪ್ರಶಸ್ತಿಗಳು ಕೂಡ ಬಂದಿದೆ. ಅದನ್ನು ನಾನಿವಾಗ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಬೇಡ ಇದೆಲ್ಲ ತೋರ್ಸೋಕೆ ಹೋಗಬೇಡ ಅಂತ ಹೇಳಿದ್ರು. ಆದರೂ ಕೂಡ ನಾನು ಅವರನ್ನು ಒತ್ತಾಯ ಮಾಡಿ ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳ ಬಗ್ಗೆ ಕೆಲವೊಂದು ಮಾಹಿತಿ ಇಸ್ಕೊಂಡು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಸರ್, ನಿಮಗೆ ರಾಜ್ಯದ ನಾನಾ ಮೂಲೆಗಳಿಂದ ಕೂಡ ಪ್ರಶಸ್ತಿಗಳು ಬಂದಿದ್ದಾವೆ, ಕೇಳಿದ್ದೀವಿ, ಮತ್ತು ನಾನು ಕೂಡ ನೋಡಿದ್ದೆ. ಇವಾಗ ನಮ್ಮ ವೀಕ್ಷಕರಿಗೆ ನಿಮಗೆ ಬಂದಿರುವಂಥ ಪ್ರಶಸ್ತಿಗಳ ಬಗ್ಗೆ ಒಂದು ಸ್ವಲ್ಪ ಸಣ್ಣದಾಗಿ ಮಾಹಿತಿ ಕೊಡಬೇಕು. ಅದೇ ತುಂಬಾ ಪ್ರಶಸ್ತಿಗಳನ್ನ ಗುರುತಿಸಿ ಕೊಟ್ಟಿದ್ದಾರೆ. ಒಂದೊಂದು ಸರಿ ಅನಿಸುತ್ತೆ ನಮಗೆ, ನಾವು ಈ ಫೀಲ್ಡ್ ಮಾಡ್ತಾ ಇದ್ದೀವಲ್ಲ, ಕೆಲವು ಜನಗಳು ಇದನ್ನು ತಪ್ಪಾಗೂ ನಮ್ಮ ಬಗ್ಗೆ ಮಾತಾಡ್ತಾರೆ, ಹಾವು ಸಂರಕ್ಷಣೆ ಮಾಡ್ತಾರೆ, ದುಡ್ಡು ತಗೊಳ್ಳಲ್ಲ, ಶಾಪೆಲ್ಲ ಬಿಸ್ನೆಸ್ ಎಲ್ಲ ಬಿಟ್ಟು ಬಂದು ಇವರು ರೆಸ್ಕ್ಯೂ ಮಾಡ್ತಾರೆ, ಸಮಥಿಂಗ್ ಈಸ್ ದೇರ್ ಅಂತ, ಏನೋ ಮಾಡ್ಬೋದು ಅಂತ. ಅಂದರೆ ಇವಾಗ ಕಾನೂನು ಎಷ್ಟು ಇದಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈಗ ಸಲ್ಮಾನ್ ಖಾನ್ ಅವರು ಕೃಷ್ಣ ಮೃಗ ಇದು ಮಾಡಿದರು. ಅವ್ರು ಸುಮಾರು ಸರಿ ಪಾಪ ಇದಕ್ಕೆಲ್ಲ ಹೋಗಿ ಬಂದಿದ್ದಾರೆ. ಇನ್ನೂ ಆ ಕೇಸನ್ನ ಕ್ಲೋಸ್ ಮಾಡಲಿಕ್ಕೆ ಅವ್ರ ಹತ್ರ ಅವ್ರಿಗೇನೆ ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇವತ್ತು ಹೇಗಿದೆ ಅಂತಂದರೆ, ನೀವೊಂದು ಸಣ್ಣ ಪುಟ್ಟ ಪಕ್ಷಿಯನ್ನು ಕೂಡ ನಾವು ಹೊಡಿಲಿಕ್ಕಾಗಲ್ಲ, ತುಂಬ ಅಫೆನ್ಸ್ ಆಗುತ್ತೆ, ಇಮಿಡಿಯೇಟಾಗಿ ನಿಮಗೆ ಅರೆಸ್ಟ್ ವಾರೆಂಟ್ ಬರುತ್ತೆ. ಇಷ್ಟೆಲ್ಲ ಇದ್ದರೂ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ನಾವೆಲ್ಲ ನಮ್ಮ ಪ್ರಾಣನ ಒತ್ತೆ ಇಟ್ಟು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಒಂದೊಂದು ಸರಿ ಆ ಮಾತುಗಳು ಕೇಳಿದಾಗ ಬೇಕಾ ನಮಗೆ ಇದೆಲ್ಲ ಮಾಡಲೇಬಾರ್ದು ಅನಿಸುತ್ತೆ. ಆದರೆ ಈ ಲಯನ್ಸ್ ಇರ್ಬೋದು, ರೋಟ್ರಿ ಇರ್ಬೋದು, ತುಂಬಾ ಸಂಸ್ಥೆಗಳು ನಾವು ಮಾಡೋ ವೃತ್ತಿನ ಗುರುತಿಸಿ ಗೌರವಿಸಿ ಒಂದು ಸನ್ಮಾನ ಮಾಡಿ ನಾವು ಮಾಡಿದ್ರ ಬಗ್ಗೆ ಮಾತಾಡುವಾಗ ಅನಿಸುತ್ತೆ, ಒಂದು ಒಳ್ಳೆಯ ಕೆಲಸ ಮಾಡುವಾಗ ಈ ಥರ ವಿಘ್ನಗಳೆಲ್ಲ ಆಗ್ತಕ್ಕಂಥದ್ದು ಸಹಜ. ನಮ್ಮ ಮನಸ್ಸಾಕ್ಷಿಗೆ ಸರಿ ಅನಿಸಿದ್ರೆ ನಾವು ಮಾಡಬೇಕಷ್ಟೆ. ಜನ ಸಾವಿರ ಹೇಳ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ತುಂಬಾ ಪ್ರಶಸ್ತಿಗಳು ಬಂದಿದೆ, ಅದರಲ್ಲಿ ಕೆಲವು ಮಾತ್ರ ಇಲ್ಲಿದೆ. ಮನೆಯವರೆಲ್ಲ ಕಟ್ಟಿ ಎಲ್ಲೆಲ್ಲ ಇಟ್ಬಿಟ್ಟಿದ್ದಾರೆ. ಇದು ನೋಡಿ, ಇದು ಚಾಮರಾಜನಗರ ರೋಟ್ರಿ ಸಂಸ್ಥೆಯವ್ರು ಕೊಟ್ಟಿರ್ತಕ್ಕಂಥದ್ದು. ಹಾಗೇ ಚಾಮರಾಜನಗರ ಲಯನ್ಸ್ ಕ್ಲಬ್ಬಿಂದನೂ ಕೂಡ ಕೊಟ್ಟಿದ್ದಾರೆ. ಇದಾದಮೇಲೆ ಇದು ಕೂಡ ಚಾಮರಾಜನಗರ ನಮ್ಮ ಬಾಲಸುಬ್ರಹ್ಮಣ್ಯ ಅವರ ಗಾನಗಂಧರ್ವ ಸಂಸ್ಕೃತಿ ಕಲಾ ವೇದಿಕೆ ಅಂತ ಅವರು ಒಂದು ಸರಿ ಕರೆದು ಸನ್ಮಾನ ಮಾಡಿದ್ದಾರೆ. ಅದರದ್ದು ಪ್ರಶಸ್ತಿ ಇದು. ಇದು ನೋಡಿ, ನಮ್ಮ ಧ್ರುವನಾರಾಯಣ್ ಸರ್ ಇದ್ದಾರೆ, ಮಹದೇವಪ್ಪನವ್ರು ಇದ್ದಾರೆ. ಇವತ್ತು ಅವರು ನಮ್ಮ ಜೊತೆಲಿಲ್ಲ, ತುಂಬ ಬೇಜಾರಾಗುತ್ತೆ. ನಮ್ಮ ಜಿಲ್ಲೆಗೆ ಅವರಿಬ್ಬರು ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ನಮ್ಮನ್ನು ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡಬೇಕ್ರಿ ಅಂತ ಕರೆಸಿ, ಅವರು ಕೂಡ ಜಾರಕಿಹೊಳಿ ಸರ್ ಇದ್ದಾರೆ, ಎಲ್ಲ ಸೇರಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಇದು. ಅದೇ ರೀತಿ ಹುಲಿಕಲ್ ನಟರಾಜ್ ಸರ್ ಬಗ್ಗೆ ನೀವು ಎಲ್ಲ ಕೇಳಿದ್ದೀರ. ಅವರು 2021ರಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಸಾಧಕರನ್ನು ಗುರುತಿಸಿ, ಯಾವುದೇ ಫೀಲ್ಡಾರು ಆಗಿರ್ಬೋದು, ಒಬ್ಬ ಸಾಧಕರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮಾಡಿದ್ರು 2021ರಲ್ಲಿ. ಚಾಮರಾಜನಗರದಿಂದ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಅದೇ ಮೊದಲನೇ ವರ್ಷ ಅವರು ಸ್ಟಾರ್ಟ್ ಮಾಡಿದ್ದು. ಆ ಮೊದಲನೇ ವರ್ಷದಲ್ಲೇ ಅವರು ನನ್ನನ್ನು ಗುರುತಿಸಿ ಆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟರು. ಶಿವಮೊಗ್ಗದಲ್ಲಿ ಆಯಿತು ಇದು ಫಂಕ್ಷನು, ತುಂಬ ಚೆನ್ನಾಗಾಯಿತು. ಅಲ್ಲಿ ಗುರುತಿಸಿ ಆ ದೊಡ್ಡ ವೇದಿಕೆಯಲ್ಲಿ ನಮಗೆ ಸನ್ಮಾನ ಮಾಡಿದ್ರು. ಅದನ್ನೆಲ್ಲ ನೋಡಿದ್ರೆ ನಾವು ಮಾಡ್ತಕ್ಕಂಥ ಸಾಧನೆ ಕಡಿಮೆ, ಇನ್ನೂ ನಾವು ಜಾಸ್ತಿ ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಒಳ್ಳೆಯ ಕೆಲಸ ಮಾಡುವಾಗ ಎರಡು ರೀತಿಯ ಅಭಿಪ್ರಾಯಗಳು ಜನರಲ್ಲಿರುತ್ತೆ. ಅದ್ರ ಬಗ್ಗೆ ಸಾಧಕರು ಸಾಧನೆ ಮಾಡೋವ್ರಿಗೂ ನಾನು ಹೇಳೋದಷ್ಟೇ, ನಮ್ಮ ಮನಸ್ಸಾಕ್ಷಿಗೆ ಮೆಚ್ಚೋಂಗೆ ನಾವು ಮಾಡ್ಕೊಂಡು ಹೋದರೆ ಖುಷಿ ಬರುತ್ತೆ. ಸರ್, ಪ್ರಶಸ್ತಿಗಳ ಜೊತೆ ರಾಜ್ಯದ ವಿವಿಧ ಪತ್ರಿಕೆಗಳು ಕೂಡ ಮತ್ತು ವಾರ್ತಾ ಕಾರ್ಯಕ್ರಮಗಳು ಕೂಡ ನಿಮ್ಮ ಬಗ್ಗೆ ಹೊಗಳಿ ಒಂದಷ್ಟು ಪ್ರಕಟಣೆ ಮಾಡಿದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
ಹಾಂ, ಅದೇ ನಿಮಗೆ ಎಲ್ಲ ಮಾಧ್ಯಮದಲ್ಲೂ ಇಂಟ್ರ್ಯೂ ಮಾಡಿದ್ದಾರೆ, ಈ ಹಾವುಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತೀವಿ ಶಾಲೆ ಮತ್ತು ಅಪ್ ಟು ನಿಮಗೆ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅವ್ರಿಗೆಲ್ಲ. ಆ್ಯಕ್ಚುಲಿ ನಿಮಗೆ 10th ಮಕ್ಕಳಿಗೆ ಕೊಡುವಾಗ ಏನಾಗುತ್ತೆ, ನಿಮಗೆ ಅವ್ರಿಗೆ ಹಾವು ನೋಡಬೇಕು ಅನ್ನೋದು ಬಿಟ್ಟರೆ ಅವ್ರಿಗೆ ವಿಚಾರ ಬೇಕಿರಲ್ಲ. ಆ್ಯಕ್ಚುಲಿ PU ಡಿಗ್ರಿ, ಮಾಸ್ಟರ್ ಡಿಗ್ರಿ ಅವ್ರಿಗೆ ನಾವು ಪ್ರೋಗ್ರಾಮ್ ಕೊಟ್ಟಾಗ ಅದು ತುಂಬಾ ನಮಗೂ ಖುಷಿ ಆಗುತ್ತೆ. ಅವ್ರಿಗೆ ವಿಚಾರ ಬೇಕಿರುತ್ತೆ, ನಾವು ಏನು ಮಾತಾಡ್ತೀವಿ ಅವು ಬಗ್ಗೆ ಅವ್ರಿಗೆ ತುಂಬ ಮಾಹಿತಿನೇ ಗೊತ್ತಿರಲ್ಲ. ನಾವೆಲ್ಲ ಅಷ್ಟು ಮಾಹಿತಿ ಕೊಟ್ಟಾಗ, ಹೌದಾ ಸರ್ ಇಷ್ಟೆಲ್ಲ ಇದೆಯಾ, ನಮಗೇನು ಗೊತ್ತೇ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಅಂತ. ಒಂದು 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಅದನ್ನೆಲ್ಲ ಗುರುತಿಸಿ ಮೀಡಿಯಾದವರಾಗಲಿ ಎಲ್ಲರೂ ಸಂದರ್ಶನಗಳೆಲ್ಲ ಮಾಡಿದ್ದಾರೆ, ಖುಷಿ ಆಗುತ್ತೆ ಅಂತ. ಸರಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನಗೆ ಒಂದು ಬಿಳಿ ನಾಗರಾವು ಸಿಕ್ಕಿತ್ತು. ಅದನ್ನು ಇಂಗ್ಲೀಷಲ್ಲಿ ಆಲ್ಬಿನೋ ಕೋಬ್ರಾ ಅಂತ ಹೇಳ್ತೀವಿ. ಅದು ಪ್ರಜಾವಾಣಿಯಲ್ಲಿ ಮಂಗಳವಾರ ಬರುತ್ತೆ ನಿಮಗೆ, ಕರ್ನಾಟಕ ದರ್ಶನ ಅಂತ. ಅದರಲ್ಲಿ ಹಾಫ್ ಪೇಜ್ ಕವರ್ ಆಗಿತ್ತು. ಈಗ ನಾವು ಏನು ಬಿಳಿ ನಾಗರಾವು ಸಂರಕ್ಷಣೆ ಮಾಡಿದ್ದೀವಿ, ಅದು ಇನ್ನೂ 3 ಡಿಜಿಟ್ಸ್ ಆಗೇ ಇಲ್ಲ. ಅಂದರೆ ತುಂಬ ರೇರು ಅದು ಸಿಗ್ತಕ್ಕಂಥದ್ದು. ಅದು ನನಗೆ ಒಂದು ಸಿಕ್ಕಿದೆ ಅಂತಂದರೆ ತುಂಬಾ ಖುಷಿ ಪಡ್ತಕ್ಕಂಥ ವಿಚಾರ ಅದು. ಅದು ನೋಡಿ, ಅದು ಬಿಳಿ ನಾಗರಾವು ಕೂಡ ನನಗೂ ಒಂದು ಸಿಕ್ಕಿದೆ. ಬ್ಯಾಂಗ್ಳೂರ್ ಮಿರರ್ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಎಡಿಷನಲ್ಲೂ ಕೂಡ ಹಾಫ್ ಪೇಜ್ ಕವರ್ ಮಾಡಿದರು. ಅದೊಂದು ಒಳ್ಳೆ ಸುದ್ದಿ ಆಯಿತು. ಅದೇ ರೀತಿ ಇನ್ನೊಂದು ಹಾರುವ ಹಾವು ಅಂತ ಇಲ್ಲಿದೆ ನೋಡಿ. ಇದು ನಮ್ಮಲ್ಲಿ ಸಿಗಲ್ಲ. ಇದು ನನಗೆ BR ಹಿಲ್ಸಲ್ಲಿ ಮುರುಟಿಪಾಳ್ಯ ಅಂತ ಇದೆ, ಅಲ್ಲಿ ಸಿಕ್ಕಿತ್ತು. ಅದು ಕೂಡ ಒಂದು ಒಳ್ಳೆ ನ್ಯೂಸ್ ಆಯಿತು. ಇಲ್ಲೇನಾಗಿದೆ, ಇಲ್ಲಿ BR ಹಿಲ್ಸಲ್ಲಿ ತುಂಬಾ ಫಾರಮ್ಗಳು ಮಾಡಿದ್ದಾರೆ. ಆದ್ದರಿಂದ ಅಲ್ಲಿಗೆ ಬೆಟ್ಟದಿಂದ ನಿಮಗೆ ಹೆಬ್ಬಾವುಗಳೆಲ್ಲ ತುಂಬ ಬರ್ತವೆ. ನಾನು ತುಂಬಾ ಅಂದರೆ 100ಕ್ಕೂ ಹೆಚ್ಚು ನಿಮಗೆ ಹೆಬ್ಬಾವುಗಳನ್ನ ಅಲ್ಲಿ ಸಂರಕ್ಷಣೆ ಮಾಡಿದ್ದೀನಿ. ಅದರದ್ದೆಲ್ಲ ತುಂಬಾ TV ಯಲ್ಲಿ ಮತ್ತು ಪೇಪರಲ್ಲೆಲ್ಲ ಬಂದಿರತಕ್ಕಂಥದ್ದು.